ಕ್ಷಣಗಳಲ್ಲಿ ಬಿಜೆಪಿಯ ಕೇಂದ್ರ ಕಚೇರಿಗೆ ಯತ್ನಾಳ್ ಭೇಟಿಯನ್ನ ಕೊಡಲಿದ್ದಾರೆ. ಇವತ್ತು ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ ವಿಚಾರಣೆ ಇದ್ದು ನೋಟಿಸ್ ಜಾರಿಯಾದ ಹಿನ್ನೆಲೆ ಯತ್ನಾಳ್ ಹಾಜರಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಕೇಂದ್ರ ಕಚೇರಿಗೆ ಭೇಟಿ ನೀಡಲಿದ್ದಾರೆ. ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಿದೆ ರೆಬಲ್ ಲೀಡರ್. ರಾಜ್ಯ ನಾಯಕರ ವಿರುದ್ಧ ಬಂಡಾಯ ಬೇಡೋದಿಕ್ಕೆ ಏನು ಕಾರಣ? ಯತ್ನಾಳ್ ಚೌಕಟ್ಟಿನಲ್ಲಿ ಚರ್ಚೆಯಾಗೋದನ್ನ ಯಾಕೆ ಬಹಿರಂಗವಾಗಿ ಚರ್ಚೆಯನ್ನ ಮಾಡ್ತಿದ್ದಾರೆ? ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಪಕ್ಷದ ಜೊತೆಯಲ್ಲಿ ಯಾಕಿಲ್ಲ ಯತ್ನಾಳ್? ಪ್ರತ್ಯೇಕ ಗುಂಪುಗಾರಿಕೆ ಮಾಡಿ ಹೋರಾಟಕ್ಕೆ ಮುಂದಾಗಿದ್ದು ಯಾಕೆ? ಪಕ್ಷದ ವಿರುದ್ಧ ಬಂಡಾಯ ನಾಯಕರ ತಂಡ ರಚಿಸಿದ್ದು ಯಾಕೆ? ಈ ರೀತಿ ನಾನಾ ಪ್ರಶ್ನೆಗಳನ್ನ ಈ ಕೆಲವೇ ಕ್ಷಣಗಳಲ್ಲಿ ಕೇಳ್ತಾರೆ. ಇದು ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ ವಿಚಾರಣೆ. ಕೇಂದ್ರ ಶಿಸ್ತು ಸಮಿತಿ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಜರಾಗ್ತಾರೆ. ದೆಹಲಿಯಲ್ಲೇ ಇದ್ದಾರೆ. ಬೆಳಗ್ಗೆ 10 ಗಂಟೆ ಬಳಿಕ ಹೋಗಬೇಕಾಗಿತ್ತು. ಅಂದ್ರೆ ಈಗಾಗಲೇ 12 ಗಂಟೆ ಆಗಿದೆ. 11 ಗಂಟೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಯತ್ನಾಳ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾ ಈಗ ಬಿಜೆಪಿ. ಹಿಂದೆ ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ ವಿಚಾರಣೆ ಆರಂಭವಾಗುತ್ತೆ. ಸೊ ಹಿಂದೆ ನೋಟಿಸ್ ಅನ್ನ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿತ್ತು. ಸೊ ಅದರಂತೆ ಈಗೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ರಾಜ್ಯ ನಾಯಕರ ವಿರುದ್ಧ ನೀವು ಬಂಡಾಯ ಹೇಳೋದಕ್ಕೆ ಏನ್ ಕಾರಣ? ಈಗಾಗಲೇ ಎಚ್ಚರಿಕೆ ನೀಡಿದ್ರು, ಮತ್ತ್ಯಾಕೆ ಈ ರೀತಿ ನಡೆ ನಿಮ್ಮ ತೋರ್ತಾ ಇರೋದು? ಪಕ್ಷ ವಿರೋಧಿ ಚಟುವಟಿಕೆಯಡಿ ಯಾಕೆ ಕ್ರಮವನ್ನ ಕೈಗೊಳ್ಳಬಾರದು? ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಯಾಗೋದನ್ನ ಬಹಿರಂಗವಾಗಿ ಯಾಕೆ ನೀವು ಚರ್ಚೆಯನ್ನ ಮಾಡಿದ್ರಿ? ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಪಕ್ಷದ ಜೊತೆ ಯಾಕೆ ಕೈ ಜೋಡಿಸಲಿಲ್ಲ ನೀವು? ಪ್ರತ್ಯೇಕ ಗುಂಪುಗಾರಿಕೆ ಮಾಡಿ ಹೋರಾಟದ ಹಾದಿಯನ್ನ ಹಿಡಿದಿದ್ ಯಾಕೆ? ಯಾರ ಅನುಮತಿ ಪಡೆದು ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀರಾ? ಪಕ್ಷದ ವಿರುದ್ಧ ಬಂಡಾಯ ನಾಯಕರ ತಂಡವನ್ನ ಯಾಕೆ ರಚಿಸಿದ್ದೀರಾ? ಪ್ರತ್ಯೇಕ ಸಭೆ ಮಾಡಿ ಪಕ್ಷದ ವರ್ಚಸ್ಸನ್ನ ಹಾಳು ಮಾಡಿದ್ಯಾಕೆ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ. ಇನ್ನ ರಾಜ್ಯ ಬಿಜೆಪಿಯ ಬಡ ರಾಜಕೀಯ ಜೋರಾಗಿದ್ದು ಈಗಾಗಲೇ ಆರೋಪ ಕೇಳಿ ಬರ್ತಿದೆ. ಈ ಬಗ್ಗೆ ಕೆಲ ರಾಜ್ಯ ನಾಯಕರು ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿದ್ರು. ದೆಹಲಿಯ ಪಾರ್ಲಿಮೆಂಟ್ ಹೌಸ್ ನಲ್ಲಿ ಜೆಪಿ ನಡ್ಡಾರನ್ನ ಭೇಟಿ ಮಾಡಿ ರಾಜ್ಯದ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ರು. ಇದೇ ವೇಳೆ ರಾಜ್ಯದಲ್ಲಿ ಬಂಡಾಯದ ತಾರತಮ್ಯ ಈ ಮಟ್ಟಕ್ಕೆ ಹೋಗಿದೆ ಯಾಕೆ ಅಂತ ನಡ್ಡಾ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದು. ಕೆಲ ರಾಜ್ಯ ನಾಯಕರು ಉಚ್ಚಾಟನೆ ಮಾಡಿ ಯತ್ನಾಳ್ರನ್ನ ಕರೆದು ಮಾತನಾಡಿ ವಾರ್ನಿಂಗ್ ಕೊಡಿ ಅಂತ ನಡ್ಡಾ ಬಳಿ ಕೇಳ್ಕೊಂಡಿದ್ದಾರೆ ಅಂತ ತಿಳಿದು ಬಂದದ್ದು. ಈಗಾಗಲೇ ದೆಹಲಿಯಲ್ಲೇ ಇರುವಂತಹ ಯತ್ನಾಳ್ ಕೆಲವೇ ಕ್ಷಣಗಳಲ್ಲಿ ಶಿಸ್ತು ಸಮಿತಿಯ ಅಧ್ಯಕ್ಷರ ಮುಂದೆ ಹಾಜರಾಗ್ತಾರೆ. ಈಗಾಗಲೇ ಹೇಳಿದಂತೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಪೌಲ್ ಅವರು. ನಮ್ಮ ವೈಯಕ್ತಿಕ ಬೇಡಿಕೆ ಏನಿಲ್ಲ. ನಮ್ಮ ಬೇಡಿಕೆ ಪಕ್ಷ ಈ ವಂಶ ಪಾರಂಪರೆ ಭ್ರಷ್ಟಾಚಾರ ಏನಿದೆ ಇದರಿಂದ ಮುಕ್ತ ಆಗ್ಬೇಕು ಅನ್ನೋದು ನಮ್ಮ ಬೇಡಿಕೆ. ಇದರರ್ಥ ಬದಲಾವಣೆ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇಟ್ಟಿವಿ. ಅವರು ಎಲ್ಲ ಸಭಾಗ್ರವಾಗಿ ಚರ್ಚೆ ಮಾಡಿ ಚಿಂತನೆ ಮಾಡಿ ಕಾರ್ಯಕರ್ತರ ಭಾವನೆಗಳನ್ನು ತಿಳ್ಕೊಂಡು ಅವರು ನಿರ್ಣಯ ಮಾಡಬೇಕು ಅಷ್ಟೇ. ಒಂದೊಮ್ಮೆ ಇದಕ್ಕಿಂತ ಇಲ್ಲಿಗೆ ಏನು ನೀವು ಬಂದ್ರಿ, ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಶಿಸ್ತು ಸಮಿತಿ ಮುಂದೆ ಬಂದ್ರಿ, ಶೋಕಾಸ್ ನೋಟಿಸ್ ಆಯ್ತು, ಎಲ್ಲ ಆಯ್ತು. ಇದೆಲ್ಲ ಆದ್ಮೇಲೂ ಕೂಡ ಏನು ಆಗಿಲ್ಲ ಅಂದ್ರೆ ಯತ್ನಾಳ್ ಅವರ ಮುಂದಿನ ನಡೆಯಿದೆ ಆಗಿಲ್ಲ ಅನ್ನೋಂಥದಕ್ಕೆ ಅವ್ರಿಗೇ ಉತ್ತರ ಕೊಡ್ಬೇಕಲ್ಲ. ಈಗ ಹೆಂಗೆ ಸುಮ್ಮನೆ ಹೇಳೋದು ಆಗಿಲ್ಲ ಅಂದ್ರೆ ಹಂಗೆ ಒಬ್ಬರ್ಯಾರೋ ಪತ್ರಕರ್ತರು ಕೇಳಿದ್ರು, ಏನ್ರಿ ನೀವೆಲ್ಲ ಗಟ್ಟಿಯಾಗಿ ಬಿಜೆಪಿ ಬಿಟ್ಟು ಹೊಸ ಪಕ್ಷ ಅಂತ ಮೂರ್ಖತನದ ನಿರ್ಣಯ ನಾವು ಮಾಡಿಲ್ಲ. ಅಷ್ಟು ಮೂರ್ಖರಲ್ಲ, ದಟ್ಟು. ನಾವೆಲ್ಲ ರಾಷ್ಟ್ರೀಯ ವಿಚಾರ ಇದ್ದಾವೆ. ನಾವು ಪ್ರಾದೇಶಿಕ ಪಕ್ಷವನ್ನು ಮಾಡುವಂತೂ ನಮಗಿನ್ನೂ ಆ ಇದರಲ್ಲಿಲ್ಲ. ನಾವು ರಾಷ್ಟ್ರ ಪರವಾಗಿ ನಿಲ್ಲುವರು, ಹಿಂದುತ್ವ ಪರವಾಗಿ ನಿಲ್ಲುವರು. ನಮಗಿರುವುದೇ ಒಂದೇ ಒಂದು ಬಿಜೆಪಿ ಒಂದೇ ಆಶಾ ಕಿರಣ ಇವತ್ತು ರಾಜಕೀಯ. ಅದರ ವಿರುದ್ಧ ನಾವು ಎಂದು ಕೆಲಸ ಮಾಡೋಲ್ಲ. ಯಾರು
ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅದೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮಾತು ಬಂದು ಅವ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ನಮ್ಮಂಥ ದೇಶಭಕ್ತರ ಬಗ್ಗೆ ಚರ್ಚೆ ಆಗೋದು ಅವಶ್ಯಕತೆ ಇಲ್ಲ. ಮತ್ತು ನಮ್ಮ ನನಗೆ ಶಿಸ್ತು ಸಮಿತಿಯವರು ಅವರೇ ನೋಟಿಸ್ ಕೊಟ್ಟಾರ ಅನ್ನೋದು ಕನ್ಫರ್ಮ್ ಆದಮೇಲೆ ನಾನು ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿ ಈಗ ತಾನೇ ಅವರು ಲೊಕೇಶನ್ ಕಳಿಸ್ಯಾರೆ ಎಲ್ಲ. ಆಮೇಲೆ ಇದು ಈ ಸಲ ಯಾವುದೇ ಏನೋ ಹೇಳಿದ್ದಾರೆ ರಾಜ್ಯಾಧ್ಯಕ್ಷ, ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಆಗ್ತದೆ, ಯಾರು ತಪ್ಪು ಮಾಡೋರು ಆಗ್ಬೇಕು, ಅದನ್ನು ನಾವು ಕಾಯ್ಲಕ್ಕೆ ತಪ್ಪು ಯಾರು ಮಾಡ್ಯಾರೋ. ಈಗಾಗಲೇ ಅಧ್ಯಕ್ಷ ಓಂ ಪಟಾಕ್ ಭೇಟಿಗೆ ತೆರಳಿದ್ದಾರೆ. ಯತ್ನಾಳ್ ನೋಟಿಸ್ಗೆ 6 ಪುಟಗಳ ಉತ್ತರವನ್ನ ನೀಡ್ತಾರಂತೆ ಯತ್ನಾಳ್. ವಿಜೇಂದ್ರ ವಿರುದ್ಧ ಕೂಡ ಆರೋಪ ಪಟ್ಟಿ ಮಾಡಿರೋ ಸಾಧ್ಯತೆ ಇದೆ. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯ ಕಾರ್ಯದರ್ಶಿ ಓಂ ಪಟಾಕ್ ಮುಂದೆ ಹಾಜರಾಗ್ತಾರೆ. ಸೊ ಏನೆಲ್ಲ ಹೇಳಿಕೆ ಕೊಡಬಹುದು ಅನ್ನೋದು ಸಾಕಷ್ಟು ಕುತೂಹಲ ಇದೆ. ಓಂ ಪಟಾಕ್ ಭೇಟಿಗೆ ಈಗಾಗಲೇ ಶಾಸಕ ಯತ್ನಾಳ್ ತೆರಳಿದ್ದಾರೆ. ಯತ್ನಾಳ್ ವಿಜೇಂದ್ರ ವಿರುದ್ಧ ಕೂಡ ಆರೋಪಗಳ ಪಟ್ಟಿ ಮಾಡಿರೋ ಸಾಧ್ಯತೆ ಇದೆ. ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಏನೆಲ್ಲ ಮಾಡಿದ್ದಾರೆ, ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಹಿರಿಯರಿಗೆ ಯಾವ ರೀತಿ ಅವರು ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲ ವಿಚಾರಗಳು ಅವ್ರು ಕಡೆಗಣಿಸೋದಾಗಿರ್ಬೋದು, ಎಲ್ಲವನ್ನ ಕೂಡ ಇವತ್ತು ನೀಡೋ ಸಾಧ್ಯತೆ ಇದ್ದು ತಮ್ಮ ವಿರುದ್ಧದ ಆರೋಪಗಳಿಗೆ ವಿವರಣೆಯನ್ನ ಸರಿಸುಮಾರು 6 ಪುಟಗಳ ಉತ್ತರವನ್ನ ನೀಡ್ತಾರೆ ಅನ್ನೋದು ಇದೆ. ಅಷ್ಟೇ ಅಲ್ಲದೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರೋ ಬೆಳವಣಿಗೆ ಬಗ್ಗೆ ಕೂಡ ಠಾಣ್ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದ್ದು ಕೆಲವೇ ಕ್ಷಣಗಳಲ್ಲೇ ಹಾಜರಾಗ್ತಾರೆ ವಿಚಾರಣೆಗೆ ಯತ್ನಾಳ್. ಸೊ ಅವ್ರು ಯಾವಾಗ್ಲೂ ಯಡಿಯೂರಪ್ಪನವರ ವಿರುದ್ಧ, ಅವರ ಫ್ಯಾಮಿಲಿ ವಿರುದ್ಧ ಹರಿಹಾಯ್ತಾನೆ ಇದ್ದು ಭ್ರಷ್ಟಾಚಾರ ರಹಿತ ಕುಟುಂಬ ಆಗ್ಬೇಕು, ಕುಟುಂಬ ರಾಜಕಾರಣದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇರೋದು, ಅದ್ರಲ್ಲಿ ಯಾವುದೇ ರಾಜಿ ಇಲ್ಲ, ಮಾತುಕತೆ ಇಲ್ಲ ಅಂತ ಹೇಳ್ತಾ ದೆಹಲಿಯಲ್ಲಿ ಮಾತನಾಡ್ತಾ ಇದ್ರು. ಅಂದ್ರೆ ಅವ್ರು ಹೇಳೋದ್ ನೋಡಿದ್ರೆ ಆ ಒಂದು ಪಟ್ಟಿಗೆ ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರಲ್ಲ ಉತ್ತರ, ಆ ಒಂದು ಪುಟಗಳಲ್ಲಿ ಮೋಸ್ಟ್ ಪ್ರಾಬಬ್ಲಿ ಹೆಚ್ಚಾಗಿ ವಿಜೇಂದ್ರ ಅವ್ರ ಬಗ್ಗೆನೇ ಇರತ್ತೆ ಅಂತ ನಾವು ಅಂದ್ಕೋಬಹುದು. ಅವರು ಆರೋಪಗಳ ಪಟ್ಟಿಯನ್ನ ಮಾಡಿರೋ ಸಾಧ್ಯತೆ ಕೂಡ ಇದೆ. ಸೊ ಸರ್ಕಾರದ ವಿರುದ್ಧ ಹೋರಾಡಬೇಕಾದವರು ಏನು ಮಾಡ್ತಿದ್ದಾರೆ ಅಂತ. ಸೊ ಇದೆಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾ, ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾದ ಹಿನ್ನೆಲೆ ಈಗಾಗಲೇ ಯತ್ನಾಳ್ ದೆಹಲಿಯಲ್ಲಿದ್ದಾರೆ. ಒಂದಷ್ಟು ಪುಟಗಳ ಉತ್ತರವನ್ನ ರೆಡಿ ಮಾಡ್ಕೊಂಡಿದ್ದಾರೆ, ಹಾಜರಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ ಅಂತ ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪವಿತ್ರ, ಯತ್ನಾಳ್ಗೆ ಏನು ಕೇಂದ್ರ ಶಿಸ್ತು ಸಮಿತಿಯಿಂದ ಈಗಾಗಲೇ ಶೋಕಾಸ್ ನೋಟಿಯನ್ನು ಜಾರಿ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಕೂಡ 10 ದಿನಗಳ ಕಾಲ ಅವರಿಗೆ ಕಾಲಾವಕಾಶವನ್ನು ಕೂಡ ಕೊಟ್ಟಿತ್ತು. 10 ದಿನಗಳ ಒಳಗಡೆ ನೀವು ಇದಕ್ಕೆ ಸೂಕ್ತವಾದ ಉತ್ತರವನ್ನು ಕೂಡ ಕೊಡಬೇಕು ಅಂತ ಹೇಳಿ ಕೂಡ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆಯೇ ಇದೀಗ ಯತ್ನಾಳ್ ಅವರು ಕೂಡ ಏನು ಸದ್ಯ ಡೆಲ್ಲಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಸ್ತು ಸಮಿತಿ ಕೇಂದ್ರಕ್ಕೆ ತಲುಪಿ ಆ ಒಂದು ವಿಚಾರಕ್ಕೆ ಉತ್ತರವನ್ನು ಕೂಡ ಕೊಡುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಅದಕ್ಕೂ ಮುನ್ನ ಈಗಾಗಲೇ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ಯತ್ನಾಳ್ ಅವರು ನಾನು ಈಗಾಗಲೇ ಎಲ್ಲಾ ಒಂದು ಅವರ ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ಉತ್ತರವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಹಿಂದೆಯೂ ಕೂಡ ನನಗೆ ಸಾಕಷ್ಟು ಬಾರಿ ಇದೇ ರೀತಿಯಾದಂತಹ ನೋಟಿಸ್ ಕೊಟ್ಟಿದ್ರು, ಅದಕ್ಕೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಈಗಲೂ ಕೂಡ ಉತ್ತರವನ್ನು ಕೊಡೋಕೆ ನಾನು ಸಿದ್ಧನಾಗಿದ್ದೀನಿ. ಸುಮಾರು 6 ಪುಟಗಳಿಗಿಂತಲೂ ಹೆಚ್ಚು ಒಂದು ಏನು ಉತ್ತರವನ್ನು ಕೂಡ ಈಗಾಗಲೇ ಯತ್ನಾಳ್ ಅವರು ಸಿದ್ಧಪಡಿಸ್ಕೊಂಡಿರುವಂಥದ್ದು. ಈ ಒಂದು ಉತ್ತರವನ್ನು ಕೂಡ ಹೋಗಿ ಶಿಸ್ತು ಸಮಿತಿ ಕೇಂದ್ರದ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಪ್ರಸ್ತುತ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದಿಷ್ಟು ವಿಚಾರಗಳ ಬಗ್ಗೆ, ಅದರಲ್ಲೂ ಕೂಡ ಅವರು ಈಗಾಗಲೇ ಹೇಳಿದಂತೆ ನನ್ನ ಹೋರಾಟ ನಿರಂತರವಾಗ್ಲೂ ಏನು ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಇದ್ದೇ ಇರುತ್ತೆ. ಕುಟುಂಬ ರಾಜಕಾರಣ ವಿರುದ್ಧ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ನಾನು ಮೊದಲಿನಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗಲೂ ಕೂಡ ಒಂದು ಹೋರಾಟವನ್ನು ಮುಂದುವರಿಸ್ತೀನಿ. ಯಾವುದೇ ನೋಟಿಸ್ ಕೊಟ್ಟರು ನನ್ನ ಹೋರಾಟ ನಿಲ್ಲಲ್ಲ ಅನ್ನೋದನ್ನು ಕೂಡ ಮತ್ತೊಮ್ಮೆ ಸ್ಪಷ್ಟನೆ ನೀಡಿರುವಂಥದ್ದು. ಹಾಗಾಗಿ ಏನು ಈಗಾಗಲೇ 6 ಪುಟಗಳಷ್ಟು ಉತ್ತರವನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನಾನು ಯಾವುದೇ ರೀತಿಯಾದಂತಹ ಹೋರಾಟದಲ್ಲಿರ್ಬೋದು, ಪ್ರಮುಖವಾಗಿ ಏನು ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ದೀನಿ. ಈ ಒಂದು ಹೋರಾಟವನ್ನು ಪಕ್ಷದ ಚಿಹ್ನೆ ಅಡಿಯಲ್ಲೇ ನಾನು ಈ ಒಂದು ಹೋರಾಟ ಮಾಡಿದ್ದೀನಿ. ಹೈಕಮಾಂಡ್ ನಾಯಕರ ಒಂದು ಫೋಟೋವನ್ನು ಬಳಸ್ಕೊಂಡು ನಾನು ಈ ಹೋರಾಟ ಮಾಡಿದ್ದೀನಿ. ಯಾವುದೇ ರೀತಿಯಾದಂತಹ ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ಹೋರಾಟವನ್ನು ನಾನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆ ಕೊಡಲಿದ್ದಾರೆ. ಇನ್ನು ವಿಜೇಂದ್ರ ಅವರು ಕೂಡ ಏನು ಮೊದಲಿನಿಂದಲೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಹಿರಿಯ ಮುಖಂಡರಿಗೆ ಮತ್ತೆ ಹಿರಿಯ ನಾಯಕರಿಗೆ ಮೊದಲಿನಿಂದ ಪಕ್ಷ ಕಟ್ಕೊಂಡು ಬಂದಂತವ್ರಿಗೆ ಕಡೆಗಣನೆ ಮಾಡ್ತಾ ಇದ್ದಾರೆ. ಅವರನ್ನು ಲೆಕ್ಕಿಸದೆ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದರ ಆರೋಪದ ಪಟ್ಟಿಯನ್ನು ಕೂಡ
ಈಗಾಗಲೇ ರೆಡಿ ಮಾಡ್ಕೊಂಡಿರುವಂತದ್ದು. ಇನ್ನು ಈಗಾಗಲೇ ಅವರು ಸಾಕಷ್ಟು ಬಾರಿ ವಾಗ್ದಾಳಿ ಮಾಡಿದಂತೆ ಪವಿತ್ರ ಕುಟುಂಬ ರಾಜಕಾರಣದ ಬಗ್ಗೆ ಕೂಡ ಈ ಹಿಂದೆಯೂ ಮತ್ತೆ ಪದೇ ಪದೇಯೂ ಕೂಡ ಒಂದು ವಾಗ್ದಾಳಿಯನ್ನು ಆಕ್ರೋಶವನ್ನು ಹೊರ ಹಾಕ್ತಾನೆ ಇದ್ದಾರೆ. ಯಾವುದೇ ಅಧಿಕಾರ ಬರಬೇಕು ಅಂದ್ರೂ ಕೂಡ ಯಡಿಯೂರಪ್ಪನವರು ಮೊದಲು ತಮ್ಮ ಒಂದು ಪುತ್ರರಿಗೆ ಆ ಒಂದು ಅವಕಾಶವನ್ನು ಗಿಟ್ಟಿಸ್ಕೊಡ್ತಾರೆ. ತದನಂತರ ತಮ್ಮ ಆಪ್ತರ ಬಳಗದವರಿಗೆ ಅಷ್ಟೇ ಈ ಒಂದಿಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ಕೆಲಸ ಮಾಡಿದವರಿಗೆ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಮನ್ನಣೆ ಸಿಗ್ತಾ ಇಲ್ಲ, ಅಧಿಕಾರ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಡ ಪದೇ ಪದೇ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಒಂದು ವಿಚಾರವನ್ನು ಕೂಡ ಏನು ಹಿಂದಿನ ಒಂದು ವರಿಷ್ಠರ ಮುಂದೆ ಭೇಟಿಯಾದ ಸಮಯದಲ್ಲೂ ಕೂಡ ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ರಾಜ್ಯದಲ್ಲಿ ವಿಜಯೇಂದ್ರ ಅವರ ಕಡೆಯಿಂದ ಆಗ್ತಾ ಇರ್ತಕ್ಕಂಥ ಒಂದಿಷ್ಟು ಲೋಪದೋಷಗಳ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತೆಗೆದುಕೊಂಡು ಬಂದು ರಾಜ್ಯದಲ್ಲಿ ಒಂದಿಷ್ಟು ನಾಯಕತ್ವವನ್ನು ಬದಲಾವಣೆ ಮಾಡಲೇಬೇಕು ಅನ್ನೋ ಒಂದು ಅನಿವಾರ್ಯವನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಬೇಕು ಅನ್ನೋ ಒಂದಿಷ್ಟು ವಿಚಾರವನ್ನು ಕೂಡ ಯತ್ನಾಳ್ ವಿರುದ್ಧವೂ ಕೂಡ ಈಗಾಗಲೇ ಸಾಕಷ್ಟು ಆರೋಪದ ಪಟ್ಟಿಯನ್ನು ಕೂಡ ಅವರ ಮುಂದೆ ಪ್ರಸ್ತಾಪಿಸುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು ಪವಿತ್ರ. ಇನ್ನು ಇದರಲ್ಲೂ ಕೂಡ ಈಗಾಗಲೇ ಯತ್ನಾಳ್ ಅವರು ಕೂಡ ಎಲ್ಲೋ ಒಂದ್ ಕಡೆ ತಮ್ಮ ಒಂದು ವಿರೋಧ ಪಕ್ಷ ಸ್ಥಾನಕ್ಕೆ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಒಂದು ಆಕಾಂಕ್ಷಿಗಳು ಕೂಡ ಆಗಿದ್ರು. ಆ ಒಂದು ಅವಕಾಶ ತಪ್ಪಿದ್ರಿಂದಲೂ ಕೂಡ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ಕೈವಾಡ ಇದೆ, ನನಗೂ ಕೂಡ ಪಕ್ಷದಲ್ಲಿ ಕಷ್ಟಪಟ್ಟು ನಿಷ್ಠಾವಂತನಾಗಿ ಕೆಲಸ ಮಾಡುವ ಸಾಮರ್ಥ್ಯ ಇದೆ, ಆದ್ರೆ ನಮ್ಗೆ ಯಾವುದೇ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಕೂಡ ಈ ಒಂದು ಅಸಮಾಧಾನವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಹೊರ ಹಾಕುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇನ್ನು ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇಂದು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಏಕಾಏಕಿಯಾಗಿ ಈಗಾಗಲೇ ದೆಹಲಿಗೆ ತೆರಳಿರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಈಗಾಗಲೇ ರಷ್ಯಾ ಅಧ್ಯಕ್ಷರಾದಂತಹ JP ನಡ್ಡಾ ಅವರು ಕೂಡ ಯತ್ನಾಳ್ ಅವರು ದೆಹಲಿಯಲ್ಲಿದ್ದಾರೆ, ಅವರ ವಿರುದ್ಧವಾಗಿ ಸಾಕಷ್ಟು ಜನ ಉಚ್ಚಾಟನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ವಿಪಕ್ಷ ನಾಯಕನಾಗಿ ಅವರಿಗೆ ಏನೆಲ್ಲ ಮಾಹಿತಿ ಇದೆ, ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರಿಂದಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಆರ್ ಅಶೋಕ್ ಅವರನ್ನು ಕೂಡ ದೆಹಲಿಗೆ ಕರೆದುಕೊಂಡಿರುವಂತದ್ದು. ಅಶೋಕ್ ಅವರು ಕೂಡ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ರು. ಆ ಒಂದು ಸಭೆಯಲ್ಲೂ ಕೂಡ ತರುಣ್ ಚೂಗ್ ಅವರಿಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂತದ್ದು. ಅದೇ ರೀತಿಯಾಗಿ ಕೂಡ ಕಳೆದ ಅವರು ವಿಪಕ್ಷ ನಾಯಕನಾದಾಗ್ಲಿಂದಲೂ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದಾಗ್ಲಿಂದಲೂ ಇಬ್ರು ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡಿಕೊಂಡು ಜೋಡೆತ್ತುಗಳಂತೆ ಕಾರ್ಯನಿರ್ವಹಿಸಿಕೊಂಡು ಹೋಗಿದ್ರು. ಆದ್ರೆ ಇಂದು ಅವರು ದೆಹಲಿಗೆ ತೆರಳಿದ್ದಾರೆ. ಆದ್ರೆ ಯಾರ ಪರವಾಗಿ ಆರ್ ಅಶೋಕ್ ಮಾತಾಡ್ತಾರೆ, ಯಾರ ವಿರುದ್ಧವಾಗಿ ಮಾತಾಡ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲವನ್ನು ಕೂಡ ಹೆಚ್ಚಿಸಿರುವಂತದ್ದು ಪವಿತ್ರ. ಇನ್ನೊಂದು ಕಡೆ ಯತ್ನಾಳ್ ಇನ್ನೇನು ಕೆಲವೇ ಕ್ಷಣಗಳಲ್ಲೇ ಪಠಾಣಕ್ ಅವರ ಮುಂದೆ ಹಾಜರಾಗ್ತಾರೆ ಅಂತ ರೇಣುಕಾ. ಒಂದಷ್ಟು ಪ್ರಶ್ನೆಗಳಂತೂ ಖಂಡಿತ ಕೇಳ್ತಾರೆ. ಯಾಕಂದ್ರೆ ಎಲ್ರು ಹೇಳ್ತಾ ಇರೋದು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕು, ಅವ್ರ ಪಕ್ಷದಲ್ಲೇ ಇದ್ರೆ ನಮ್ಮ ಶಿಸ್ತು ಯಾವುದೇ ರೀತಿಯಾಗಿ ಕೂಡ ಇರೋದಿಲ್ಲ, ನಾವು ಆ ಶಿಸ್ತನ್ನೇ ಕಾಪಾಡ್ಕೊಂಡಿರ್ಬೇಕಾಗತ್ತೆ, ದಯಮಾಡಿ ಅವರಿಗೆ ಒಂದಷ್ಟು ಬುದ್ಧಿವಾದಗಳನ್ನ ಹೇಳಿ ಕಳಿಸಿ ಅಂತ. ಬಟ್ ನಾವು ಮೊನ್ನೆಯಿಂದ ಮಾತನಾಡುವಾಗ್ಲೂ ಕೂಡ ಸಾಕಷ್ಟು ನೋಟಿಸ್ ಕೊಟ್ರು, ಯತ್ನಾಳ್ ಯಾವುದಕ್ಕೂ ಕೇರ್ ಮಾಡ್ತಾ ಇರ್ಲಿಲ್ಲ. ನೀವೇ ಹೇಳ್ದಂಗೆ ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ಮೇಲೆ ನೇರ ವಾಗ್ದಾಳಿಯನ್ನ ನಡೆಸ್ತಾರೆ. ಇವತ್ತೇನೊಂದು 6 ಪುಟಗಳ ಉತ್ತರವನ್ನ ನೀಡ್ತಾರಂತೆ, ಅದರಲ್ಲಿ ಆಲ್ಮೋಸ್ಟ್ ವಿಜಯೇಂದ್ರ ಅವರ ಒಂದು ವಿರುದ್ಧವಾಗೇ ಇರಬಹುದು ಅಂತ, ಜೊತೆಗೆ ಏನೆಲ್ಲ ಕೇಳಬಹುದು, ಏನ್ ಉತ್ತರ ಕೊಡ್ತಾರೆ, ಜೊತೆಗೆ ಏನ್ ಆಗಬಹುದು ಇದು ಪವಿತ್ರ ಈಗಾಗಲೇ ಹೇಳಿದಂತೆ ಹೈಕಮಾಂಡ್ ನಾಯಕರು ಅಲ್ಲಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಯತ್ನಾಳ್ ಅವ್ರಿಗೂ ಕೂಡ ಕೇಳೋಕೆ ಸಿದ್ಧಪಡಿಸಿಕೊಂಡಿರುವಂತದ್ದು. ಈಗಾಗಲೇ ಪಕ್ಷದ ವತಿಯಿಂದ ಅಧಿಕೃತವಾಗಿ 3 ತಂಡಗಳನ್ನು ಕೂಡ ರಚನೆ ಆಗಿದೆ. ಯಾಕೆ ನೀವು ಈ ಒಂದು ತಂಡದಲ್ಲಿ ಭಾಗವಹಿಸಿ ಪಕ್ಷದ ಒಂದು ಅಡಿಯಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಬಾರದು, ಯಾಕೆ ಪ್ರತ್ಯೇಕವಾದ ಹೋರಾಟವನ್ನೇ ನೀವು ಈ ವಿಚಾರಕ್ಕೆ ಹಮ್ಮಿಕೊಂಡಿದ್ದೀರಾ, ಅದರಲ್ಲೂ ಕೂಡ ಒಂದಿಷ್ಟು ಕಳೆದ ಚುನಾವಣೆಯಲ್ಲೂ ಕೂಡ ನೀವು ಸಕ್ರಿಯರಾಗಿ ಭಾಗಿಯಾಗಿಲ್ಲ, ಪಕ್ಷದ ಚಟುವಟಿಕೆಗಳಿರ್ಬೋದು, ಯಾವುದಾದ್ರೂ ಒಂದು ಪದಾಧಿಕಾರಿಗಳ ಸಭೆಗಳಿರ್ಬೋದು, ಯಾವುದಕ್ಕೂ ಕೂಡ ನೀವು ಹಾಜರಾಗಿಲ್ಲ. ಈ ಹಿಂದೆಯೂ ಕೂಡ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ ಸ್ಥಾನ ಘೋಷಣೆ ಆಗೋಕ್ಕೂ ಮುನ್ನ ಪಕ್ಷಕ್ಕೆ ಕಚೇರಿಗೆ ಆಗಮಿಸ್ತಾ ಇದ್ರು, ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರಿ. ಈಗ ಯಾಕೆ ಈ ಒಂದು ಅಂತರವನ್ನು ಕಾಯ್ಕೊಂಡಿದ್ದೀರಾ? ನಿಜವಾಗಿಯೂ ನೀವು ನಿಮ್ಮ ಒಂದು ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಾ? ಯಾವ ಉದ್ದೇಶಕ್ಕಾಗಿ ಪದೇ ಪದೇ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ಈ ರೀತಿಯಾದಂತಹ ವಾಗ್ದಾಳಿ ನಡೆಸ್ತಾ ಇದ್ದೀರಾ? ಈ ಒಂದು ವಿಚಾರಕ್ಕೆ ನೀವು ಪದೇ ಪದೇ ಸ್ವಪಕ್ಷದ ನಾಯಕರ ವಿರುದ್ಧವಾಗಿ ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ನೀಡ್ತಾ ಇದ್ರೆ ಪಕ್ಷಕ್ಕೂ ಮತ್ತೆ ಆಡಳಿತಾರೂಢ ಪಕ್ಷದಲ್ಲಿರ್ತಕ್ಕಂಥ ನಾಯಕರಿಗೂ ಕೂಡ ಒಂದು ಸಾಕಷ್ಟು ಒಂದು ನಮ್ಮನ್ನು ಮತ್ತಷ್ಟು ಮುಜುಗರಕ್ಕೆ ಸಿಲುಕಿಸುವ ಒಂದು ವಿಷಯಗಳನ್ನು ನೀವೇ ಅವರಿಗೆ ಎತ್ತಿ ಕೊಡ್ತಾ ಇದ್ದೀರಾ. ಯಾಕಾಗಿ ಈ ರೀತಿಯಾದಂತಹ ನಿಮ್ಮ ಹೋರಾಟ, ನಿಮ್ಮ ಪ್ರಮುಖ ಉದ್ದೇಶವೇನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪ್ರಶ್ನೆ ಕೇಳುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇದಕ್ಕೂ ಕೂಡ ಈಗಾಗಲೇ ಯತ್ನಾಳ್ ಅವರು ಉತ್ತರವನ್ನು ಕೂಡ ಸಿದ್ಧಪಡಿಸಿಕೊಂಡಿರುವಂತದ್ದು. ಈಗಾಗಲೇ ಹೇಳಿದಂತೆ ಪವಿತ್ರ ಅವರು ಅಸಮಾಧಾನ ಅಂದ್ರೆ ಕುಟುಂಬ ರಾಜಕಾರಣ, ಹೊಂದಾಣಿಕೆ
ರಾಜಕಾರಣ, ಈ ರೀತಿಯಾದಂತಹ ಸಾಕಷ್ಟು ವಿಷಯಗಳನ್ನು ಕೂಡ ಈಗಾಗಲೇ ಪಟ್ಟಿ ಮಾಡ್ಕೊಂಡಿರುವಂತದ್ದು. ಅದೇ ರೀತಿಯಾದಂಗ್ಲೂ ಕೂಡ ಈಗ ಪ್ರಮುಖವಾಗಿ ಯತ್ನಾಳ್ ಟೀಮ್ ಅವರ ವಾದ ಇನ್ನೊಂದು ಶುರುವಾಗಿರುವಂತದ್ದು. ನಾವು ಪಕ್ಷ ವಿರೋಧಿ ಚಟುವಟಿಕೆ ಯಾವುದೇ ರೀತಿಯಾದಂತಗ್ಲೂ ಕೂಡ ಮಾಡಿಲ್ಲ. ಪಕ್ಷದ ಅಡಿಯಲ್ಲಿ ಏನು ನಾವು ಹೋರಾಟ ಮಾಡಬೇಕು ಆ ಒಂದು ಹೋರಾಟವನ್ನು ಪಕ್ಷದ ವಿರುದ್ಧವಾಗಿ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ, ಅವರ ಆಡಳಿತದ ವಿರುದ್ಧವಾಗಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಾದಂತಲೂ ಬಿಜೆಪಿಯ ಒಂದು ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಅವರೇ ಬಹಿರಂಗವಾಗಿ ಒಂದು ಕಾಂಗ್ರೆಸ್ನ ನಾಯಕರೊಂದಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಚುನಾವಣಾ ಸಂದರ್ಭದಲ್ಲೂ ಕೂಡ ಅವರ ಪರವಾಗಿ ಪ್ರಚಾರ ಮಾಡ್ತಾರೆ, ಅವರ ಪರವಾಗಿನೇ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಮೇಲೆ ಇಲ್ಲದಂತಹ ಏನು ಈ ಒಂದು ಶಿಸ್ತು ಕ್ರಮ ನನ್ನ ಮೇಲೆ ಮಾತ್ರ ಯಾಕೆ ನಡೀತಾ ಇದೆ? ನಾನು ಯಾವುದೇ ರೀತಿಯಾದಂತಹ ಪಕ್ಷದ ವಿರುದ್ಧವಾಗ್ಲೂ ಎಲ್ಲೂ ಕೂಡ ಮಾತಾಡಿಲ್ಲ. ನಾನು ಕೇವಲ ಮಾತನಾಡಿದ್ದು ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಹೊಂದಾಣಿಕೆ ಬಗ್ಗೆ ಹೊರತು ನೀನು ಬೇರೆ ಪಕ್ಷದ ವಿರುದ್ಧವಾಗಿ ಎಲ್ಲೂ ಮಾತನಾಡಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡುವ